ಬ್ರೆಡ್ ಪಿಜ್ಜಾ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ತೋರಿಸ್ತೀನಿ ಅಂದೆ ಅಲ್ವಾ. ನೋಡಿ, ಫಸ್ಟು ನಾನು ಬ್ರೆಡ್ ತೊಗೊಂಡಿದ್ದೀನಿ. ನಾರ್ಮಲ್ ಬೇಕ್ರಿಲಿ ಸಿಗೋ ಬ್ರೆಡ್ಡು. ಸ್ನ್ಯಾಕ್ಸ್ ಟೈಮ್ಗಂತೂ ಇದು ತುಂಬ ಚೆನ್ನಾಗಿದೆ. ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡು ಒಂದು ಬೌಲ್ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ. ಈ ಥರ ನೀವು ಯಾವ ಶೇಪಲ್ಲಾದರೂ ಮಾಡ್ಬೋದು, ನಿಮ್ಮ ಇಷ್ಟ, ನಿಮ್ಗೆ ಹೇಗೆ ಮಾಡ್ಬೋದು ಅನ್ಸುತ್ತೆ ಆ ಥರ ಮಾಡ್ಬೋದು. ಮತ್ತು ಒಂದು ಕಾರ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀವಿ, ಸ್ವಲ್ಪ ಕಾರ್ನ್, ಒಂದು ಬೌಲ್ ಆಗೋಷ್ಟು ಕಾರ್ನ್ ಇದೆ. ಒಂದು ಬೌಲ್ ಈರುಳ್ಳಿ ಇಟ್ಕೊಂಡಿದ್ದೀವಿ. ಈರುಳ್ಳಿ ಆಪ್ಷನಲ್ಲು, ಈರುಳ್ಳಿ ಬದಲು ನೀವು ಟೊಮ್ಯಾಟೋನೂ ಹಾಕ್ಬೋದು. ನಾನು ಇಲ್ಲಿ ಟೊಮ್ಯಾಟೊ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಟೊಮ್ಯಾಟೊ ಬದಲು ಕೆಚಪ್ ಹಾಕ್ತಿದ್ದೀನಿ. ನಾನು ತುಂಬ ಟೊಮ್ಯಾಟೊ ಫ್ಲೇವರ್ ಆಗುತ್ತೆ ಅಂದ್ಬಿಟ್ಟು ಕೆಚಪ್ ಯೂಸ್ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ವೆಜ್ ಮಯೋನೀಸ್ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಕೊನೆಯಲ್ಲಿ ಚೀಸು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಮತ್ತು ಆರಿಗ್ಯಾನೋ ಹಾಕ್ಕೋತಿದ್ದೀನಿ ಇಲ್ಲಿ. ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸು, ಕೊನೆಯಲ್ಲಿ ಸೀಸ್ನಿಂಗ್ಗೋಸ್ಕರ ಆರಿಗ್ಯಾನೋ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಿದ್ದೀನಿ. ಬನ್ನಿ ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಈಗ ಬ್ರೆಡ್ಡನ್ನು ತಗೊಳ್ಳೋಣ. ಫಸ್ಟು ಬ್ರೆಡ್ಗೆ ಕೆಚಪ್ ಹಾಕೋಣ. ಫಸ್ಟು ಒಂದು ಸ್ವಲ್ಪ ಬ್ರೆಡ್ ಪೀಸಸ್ನ ಇಟ್ಕೊಂಡು ಇದಕ್ಕೆ ಕೆಚಪ್ ಹಾಕೋಣ. ನೀಟಾಗಿ ಸ್ಪ್ರೆಡ್ ಮಾಡಿ ತೋರಿಸ್ತೀನಿ. ನೋಡಿ, ಎಲ್ಲದಕ್ಕೂ ಕೆಚಪ್ ಸ್ಪ್ರೆಡ್ ಮಾಡಿದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಂಡಿಲ್ಲ, ನನಗೆ ತುಂಬ ಟೊಮ್ಯಾಟೊ ಫ್ಲೇವರ್ ಇಷ್ಟ ಆಗಲ್ಲ ಅಂತ ಸ್ವಲ್ಪನೇ ಸ್ವಲ್ಪ, ಅಂದರೆ ಸ್ವಲ್ಪ ಟೇಸ್ಟಿಗೆ ಸಿಗಲಿ ಅನ್ನೋಷ್ಟು ಚೂರೇ ಚೂರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮಯೋನೀಸ್ ಹಾಕ್ತೀನಿ, ಸ್ವಲ್ಪನೇ ಸ್ವಲ್ಪ. ಸೊ ಈಗ ನೋಡಿ, ಮಯೋನೀಸ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೀನಿ. ಈಗ ಸ್ವಲ್ಪ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ನೋಡಿ, ಫಸ್ಟ್ ಕ್ಯಾಪ್ಸಿಕಮ್ ಹಾಕೋತಿದ್ದೀನಿ. ಹಾಗೆ ಒಂದೊಂದು ಮಧ್ಯದಲ್ಲಿ ಹಾಕೋಣ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಡೆಕೋರೇಟ್ ಮಾಡ್ಬೋದು. ನಿಮ್ಗೆ ಯಾವ ಥರ ಇದು ತರಕಾರಿ ಹಾಕೋಬೇಕು ಅನ್ಸುತ್ತೆ, ಯಾವ ಥರದ್ದು ಹಾಕೋಬೋದು ನೀವು. ನಾನು ಮನೇಲಿ ಎಷ್ಟಿದೆ ಅಷ್ಟರಲ್ಲಿ ಮಾಡೋಣ ಅಂತ. ಸಡನ್ನಾಗಿ ಸ್ನ್ಯಾಕ್ಸ್ಗೆ ಬೇಕಾದಾಗ ತುಂಬ ಒಳ್ಳೆ ಸ್ನ್ಯಾಕ್ ಇದು. ಮತ್ತು ಪ್ಲಸ್ ಹೆಲ್ದಿನೂ ಇರುತ್ತೆ, ಯಾಕಂದರೆ ಮನೇಲೇ ಮಾಡ್ಕೊಂಡಿರ್ತೀವಿ. ಮತ್ತು ವೆಜಿಟೇಬಲ್ಸ್ ತಿಂದಂಗೂ ಆಗುತ್ತೆ. ತುಂಬ ಬೇಗನೆ ಮಾಡ್ಕೊಬೋದು. ಎಲ್ಲ ಐಟಮ್ಸ್ ಇದ್ದರೆ ತುಂಬ ಬೇಗ ಮಾಡ್ಕೊಬೋದು. ಮತ್ತು ದೊಡ್ಡವರೇ ಮಾಡಬೇಕು ಅಂತ ಏನಿಲ್ಲ, ಚಿಕ್ಕ ಮಕ್ಕಳು ಅವರಾಗೆ ಮಾಡ್ಕೊಬೋದು ಇದನ್ನು. ಈಗ ನೆಕ್ಸ್ಟು ಆನಿಯನ್ ಹಾಕೋತಿದ್ದೀನಿ. ಸ್ವಲ್ಪ ಹಾಗೆ ಚೂರು ಚೂರು ಉದುರಿಸ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ತರಕಾರಿ ಬೇಕೋ ಅಷ್ಟು ಹಾಕೊಬೋದು. ಲೋಡೆಡ್ ಬೇಕು ಅಂದ್ರೂ ನೀವು ಹಾಕೊಬೋದು. ಹೊರಗಡೆ ಹೋಗಿ ತಿಂದಾಗ ಏನೋ ಹಿಂಗಾಗತ್ತೆ, ನಮಗೆ ಎಷ್ಟು ಬೇಕಷ್ಟು ಏನೋ ಕ್ವಾಂಟಿಟಿನೂ ಇರೋಲ್ಲ, ಮತ್ತು ಆ ಕ್ವಾಲಿಟಿನೂ ಹೇಳೋಕ್ಕಾಗಲ್ಲ. ಇಷ್ಟು ತುಂಬ ಒಳ್ಳೆ ಕ್ವಾಲಿಟಿ ಇದರಿಂದನೇ ಮಾಡ್ತಾರೆ ಅಂತ, ಯಾಕಂದರೆ ನಾವು ನೋಡೇ ಇರಲ್ಲ ಒಳಗೆ ಹೆಂಗೆ ಮಾಡ್ತಾರೆ ಏನು ಅಂತ. ಎಷ್ಟೊಂದು ಪಿಜ್ಜಾ ಕಂಪ್ನೀಸ್ ಇರೋದ್ರಲ್ಲಿ ಒಳಗೆ ಹೆಂಗೆ ಮಾಡ್ತಾರೆ, ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಏನೂ ಗೊತ್ತಿರಲ್ಲ. ಸೊ ನಾವೇ ಮಾಡ್ಕೊಂಡಾಗ ಇಟ್ ವಿಲ್ ಬಿ ಮೋರ್ ಹೆಲ್ದಿಯರ್. ಇನ್ನು ತರಕಾರಿ ಚೆನ್ನಾಗಿ ಹಾಕ್ಕೊಂಡು, ನಾವು ತರಕಾರಿ ಜಾಸ್ತಿ ತಿನ್ನೋರಾದರೆ ಚೆನ್ನಾಗಿ ತರಕಾರಿ ಹಾಕ್ಕೊಂಡು ತಿನ್ಬೋದು ಇದನ್ನು. ಹೊರಗಡೆ ಹೋಗಿ ಜಾಸ್ತಿ ತರಕಾರಿ ಹಾಕ್ಸ್ಕೊಳಕ್ಕಾಗಲ್ಲ, ಎಷ್ಟು ಬೇಕು ಅವ್ರಿಗೆ ಎಷ್ಟು ಬೇಕು ಅಷ್ಟು ಹಾಕಿರ್ತಾರೆ. ಸೊ ನಾವಿಲ್ಲಿ ಎಷ್ಟು ಬೇಕು ಅಷ್ಟು ತರಕಾರಿ ಹಾಕ್ಕೊಂಡು ಮಾಡ್ಬೋದು. ಸ್ವಲ್ಪ ಹಾಗೆ ಈಗ ಕಾರ್ನ್ ಹಾಕ್ಕೊತಿದ್ದೀನಿ. ಸೊ ನೆಕ್ಸ್ಟ್ ಚೀಸ್ ಹಾಕೊಳ್ಳೋಣ. ಸೊ ನೋಡಿ, ಈಗ ಮೊಸರೆಲ್ಲ ಚೀಸ್ನ ಹಾಕ್ಕೊತಿದ್ದೀನಿ, ತುರ್ಕೋತಿದ್ದೀನಿ ಹಾಗೆ ಸ್ವಲ್ಪ ಮೇಲೆ ಎಲ್ಲದಕ್ಕೂ ತುರ್ಕೊಳ್ಳೋಣ. ಸೊ ಈಗ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ.
ಸ್ವಲ್ಪ ಆರಿಗ್ಯಾನೋ ಹಾಕೊಳ್ಳೋಣ. ಈಗ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಏರ್ ಫ್ರೈಯರ್ ಯೂಸ್ ಮಾಡ್ತಿದ್ದೀನಿ ನಾನು. ಈಗ ಇದನ್ನು ಬೇಕ್ ಮಾಡೋಕ್ಕೆ ನೀವು ಏರ್ ಫ್ರೈಯರ್ ಇಲ್ಲ ಅನ್ನೋರು ಸ್ಟವ್ ಮೇಲೆ ಹಾಗೇ ತವ ಇಟ್ಟು ಅದರಲ್ಲೂ ಮಾಡ್ಬೋದು. ಏರ್ ಫ್ರೈಯರಲ್ಲಿ ನಾನು ಮಾಡ್ತಿದ್ದೀನಿ ನೋಡಿ. ಫಸ್ಟ್ ಪ್ಲೇಸ್ ಮಾಡ್ಕೊಳ್ಳೋಣ ಇದನ್ನು. ಒಂದು ಸತಿಗೆ 2 ಮಾಡ್ಬೋದು ಅಷ್ಟೇ. ಸೊ ಇದನ್ನು ಈಗ ಬೇಕ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಗೈಸ್, ಬ್ರೆಡ್ ಪಿಜ್ಜಾ ರೆಡಿ ಆಗಿದೆ ನೋಡಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಸೇಮ್ ಯಾವುದೋ ಒಂದು ಪಿಜ್ಜಾ ಕಂಪ್ನಿ ಅಲ್ಲಿ ಕೂತ್ಕೊಂಡು ತಿಂತಿರೋ ಥರ ಅಲ್ಲಿ ಫ್ರೇಗ್ರೆನ್ಸ್ ಇದ್ದಂಗಿದೆ ಫುಲ್ಲು. ನೀವು ಒಂದು ಸತಿ ಟ್ರೈ ಮಾಡಿ. ನಿಮ್ಮ ಮನೇಲಿ ಮಕ್ಕಳಿದ್ರೆ ನೀವು ಟ್ರೈ ಮಾಡ್ಬೋದು. ಅವ್ರಿಗೆ ತರಕಾರಿ ತಿನ್ನಿಸ್ದಂಗೂ ಆಗುತ್ತೆ. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಲೇಬೇಕು. ಥ್ಯಾಂಕ್ ಯು.